Next, 57th question. This is from 2020 September question paper. ಇದು 2020 ಸೆಪ್ಟೆಂಬರ್ ಅಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಮಕ್ಕಳೇ, ಆಯ್ತಾ. ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೈವ್ಸ್ ಆಫ್ 50 ಇನ್ ಹಿಸ್ ಹ್ಯಾಂಡ್ಸ್? ಸೊ ಯಾಕೆ 50 ಜನರ ಜೀವವನ್ನ ಒಬ್ಬನ ಕೈಯಲ್ಲಿ ಕೊಟ್ಟಿರೋದು ಅಂದ್ರೆ ಒನ್ ಮ್ಯಾನ್ ಡಿಸೈಡ್ಸ್ ದ ಲೈಫ್ ಆಫ್ 50 ಮೆನ್ ದೇರ್. ಓಕೆ, ಸೊ ಈ ಮಾತನ್ನ ಹೇಳಿರೋದು ಯಾರು? ಹೂ ಸೆಡ್ ದಿಸ್ ಅಂಡ್ ಟು ಹೂಮ್ ಅಂತ ಕೇಳಿದ್ದಾರೆ. ಯಾರು ಇದನ್ನ ಯಾರಿಗೆ ಹೇಳಿದರು? ಬಿ, ಹೂ ಆರ್ ದ 50? ಆ 50 ಮೆನ್ ಅಂತ ಹೇಳಿದ್ದಾರೆ ಅಲ್ವಾ. ನೋಡಿ ಇಲ್ಲಿ ಲೈವ್ಸ್ ಆಫ್ 50 ಇನ್ ದಿಸ್ ಹ್ಯಾಂಡ್ಸ್ ಅಂತ ಹೇಳಿದ್ದಾರೆ. ಸೊ ದೇ ಹ್ಯಾವ್ ಸೆಡ್ ಹಿಯರ್ why should one man have the lives of 50 ಅಂತ ಕೇಳಿದ್ರು. ಹೂ ಆರ್ ದೇ 50 ಅಂತ ಕೇಳ್ತಾ ಇದ್ದಾರೆ. ಓಕೆ, see in those hands, in whose hands are they? ಯಾರ ಕೈಯಲ್ಲಿ ಇದ್ದಾರೆ ಅಂದ್ರೆ ಯಾರು ಇದನ್ನ ನಿರ್ಧಾರ ಮಾಡ್ತಾರೆ. ಇಲ್ಲಿ ಇನ್ ಹ್ಯಾಂಡ್ಸ್ ಅಂತಂದ್ರೆ ಕೈಯಲ್ಲಿರುವುದು ಅಂತ ಅರ್ಥ ಅಲ್ಲ ಮಕ್ಕಳೇ. ಓಕೆ, ಸೊ ಇನ್ ಹ್ಯಾಂಡ್ಸ್ ಅಂತಂದ್ರೇನು? ವಾಟ್ ಈಸ್ ದ ಮೀನಿಂಗ್ ಆಫ್ ಇಟ್? ಸೊ ಒನ್ ಮ್ಯಾನ್ ಇಸ್ ಡಿಸೈಡಿಂಗ್ ಅಬೌಟ್ ದ ಲೈವ್ಸ್ ಆಫ್ 50 ಮೆನ್. ಓಕೆ, ಒಬ್ಬ ವ್ಯಕ್ತಿ ಇತರರ ಜೀವನವನ್ನ ನಿರ್ಧಾರ ಮಾಡು. ಜೀವನ ಅಂತಂದ್ರೆ ಇಲ್ಲಿ ಪ್ರಯಾಣ, ಅದನ್ನ ನಿರ್ಧಾರ ಮಾಡುವುದು. ಓಕೆ, look at the answer now. Diego said these words to Pedro. So illi when there was conversation between Diego and Pedro, then Diego said these words to Pedro. Diego Pedro ge ಹೇಳಿರುವಂತದ್ದು. B, the 50 are the seamen. Seamen ಅಂತಂದ್ರೆ ಮಕ್ಕಳೇ ಇಲ್ಲಿ ನಾವಿಕರು, ಅಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತಹ ನಾವಿಕರು. ಯಾರ ಜೊತೆಗೆ? ಕೊಲಂಬಸ್ ಜೊತೆಗೆ ಪ್ರಯಾಣ ಮಾಡ್ತಿದ್ದಂತಹ ನಾವಿಕರು ಹೇಳಿರುವಂತಹ ಮಾತು ಇದು. ಓಕೆ, ಸಿ, ದೇ ಆರ್ ಇನ್ ದ ಹ್ಯಾಂಡ್ಸ್ ಆಫ್ ದರ್ ಕ್ಯಾಪ್ಟನ್ Columbus. They means here 50 men. Okay, the lives of 50 men are in the hands of their captain Columbus. ಇಲ್ಲಿ 50 ಜನರ ಒಂದು ಭವಿಷ್ಯವನ್ನ ಅಥವಾ ಅವರ ಪರವಾಗಿ ನಿರ್ಧಾರವನ್ನ ತೆಗೆದುಕೊಳ್ತಾ ಇರೋದು ಯಾರು? ಕ್ಯಾಪ್ಟನ್ ಕೊಲಂಬಸ್. ಓಕೆ, ಆಲ್ ದ ಅದರ್ಸ್ ಹ್ಯಾವ್ ಟು ಒಬೇ ದ ಆರ್ಡರ್ ಆಫ್ ಕೊಲಂಬಸ್ ಅಂತ ಅರ್ಥ. ಯಾಕೆ ಕೊಲಂಬಸ್ ನ ಆರ್ಡರ್ ಅನ್ನ ನಾವು ಫಾಲೋ ಮಾಡಬೇಕು? ಯಾಕೆ ಒಬ್ಬ ವ್ಯಕ್ತಿ ಎಲ್ಲರ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂತ ಭಿನ್ನ ಅಭಿಪ್ರಾಯ ಬಂದಾಗ ಈ ಒಂದು ಕಾನ್ವರ್ಸೇಷನ್ ಬರುತ್ತೆ.